ಆರೋಷ್ನ ಹೊಸ ಪ್ರಾಜೆಕ್ಟ್ನ ಸುಳಿವು ಸಿಗುತ್ತಿದ್ದಂತೆಯೇ ಶಮಿಕಾ ಕೋಪದಿಂದ ಕುದಿಯುತ್ತಾ ವೇದಿಕ್ನಿಗೆ ಕಾಲ್ ಮಾಡುತ್ತಾಳೆ. ವೇದಿಕ್ ಫೋನ್ ಎತ್ತಿ ಪ್ರೀತಿಯಿಂದ ಮೈ ಲವ್ ಎಂದು ಮಾತು ಆರಂಭಿಸುವಷ್ಟರಲ್ಲಿಯೇ ಶಮಿಕಾ ಅಬ್ಬರಿಸುತ್ತಾಳೆ. ನಿಮ್ಮ ತಮ್ಮ ಆರುಷ್ ಮತ್ತೊಂದು ಹೊಸ ಪ್ರಾಜೆಕ್ಟ್ ಸಿದ್ಧಪಡಿಸಿದ್ದಾನೆ ಗೊತ್ತಾ? ವೇದಿಕ್ ಕಕ್ಕಾಬಿಕ್ಕಿಯಾಗಿ ಏನು ಹೇಳುತ್ತಿದ್ದೀಯಾ, ನಿನಗೆ ಹೇಗೆ ಗೊತ್ತು? ಅವನು ಪ್ರೆಸೆಂಟೇಷನ್ನಲ್ಲಿ ಏನು ಮಾಡಿದ ಎಂದು ಪ್ರಶ್ನಿಸುತ್ತಾನೆ. ಶಮಿಕಾ ವ್ಯಂಗ್ಯವಾಗಿ, ಅವನು ಏನು ಮಾಡಿದ ಅಂತ ನಿನಗೆ ಗೊತ್ತಿಲ್ವಾ? ಅಭಿನಂದನೆಗಳು ವೇದಿಕ್, ಅವನು ಇಂದು ಬೆಳಿಗ್ಗೆ ನಮ್ಮೆಲ್ಲರಿಗೂ ಚಳ್ಳೆ ಹಣ್ಣು ತಿನ್ನಿಸಿದ್ದಾನೆ ಎಂದು ರೇಗುತ್ತಾಳೆ. ವೇದಿಕ್ ಸಮಾಧಾನಪಡಿಸಲು ಪ್ರಯತ್ನಿಸಿದಾಗ ಶಮಿಕಾ ಮತ್ತಷ್ಟು ಸಿಟ್ಟಿನಿಂದ, ನೀನು ಆ ಸೈರಾಳನ್ನು ಅತಿಯಾಗಿ ನಂಬಿದ್ದೆ, ಆದರೆ ಅದು ವರ್ಕ್ ಆಗಲಿಲ್ಲ. ನಾವು ಖಂಡಿತ ಈ ಕ್ಲೈಂಟ್ ಅನ್ನು ಕಳೆದುಕೊಳ್ಳುತ್ತೇವೆ. ನೀನು ನಿನ್ನ ತಮ್ಮನ ಬಗ್ಗೆ ತಿಳಿದು ಇಷ್ಟೋ ಆರಾಮಾಗಿದ್ದೀಯಾ? ರಾತ್ರಿ ಹಗಲು ಏಜೆನ್ಸಿಗಾಗಿ ಕ್ಲೈಂಟ್ಸ್ ಹಿಂದೆ ಓಡುತ್ತಿರುವವಳು ನಾನು ಎಂದು ಕಿರುಚುತ್ತಾಳೆ. ವೇದಿಕ್ ಸಾಕು ನಿಲ್ಲಿಸು ಎಂದು ಗದರಿಸಿದಾಗ ಶಮಿಕಾ ನನಗೂ ಹಾಗೆಯೇ ಅನಿಸುತ್ತದೆ ಎಂದು ಹೇಳಿ ಫೋನ್ ಕಟ್ ಮಾಡಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಆದರೆ ಮೀಟಿಂಗ್ ರೂಮ್ನಲ್ಲಿ ಚಿತ್ರಣವೇ ಬೇರೆಯಾಗಿತ್ತು. ಆರೋಷ್ ತನ್ನ ಡಿಸೈನ್ಸ್ ಮತ್ತು ಅಡ್ವೆಂಚರ್ ಐಡಿಯಾವನ್ನು ಅದ್ಭುತವಾಗಿ ಪ್ರೆಸೆಂಟ್ ಮಾಡಿದ್ದನು. ಅವನ ಕ್ರಿಯೇಟಿವಿಟಿ ನೋಡಿ ಕ್ಲೈಂಟ್ಸ್ ಮುಖದಲ್ಲಿ ಮಂದಹಾಸ ಮೂಡಿತ್ತು. ಅವರಿಗೆ ಆ ಪ್ರಾಜೆಕ್ಟ್ ತುಂಬ ಇಷ್ಟವಾಗಿತ್ತು. ಇತ್ತ ಲೋಕೇಶ್ ಅವರ ದಿನಸಿ ಅಂಗಡಿಯ ಮುಂದೆ ಲಕ್ಷ್ಮಿ ಅವರು ಬಂದು ನಿಲ್ಲುತ್ತಾರೆ. ರಾತ್ರಿಯೆಲ್ಲ ಅವರ ಕ್ಲೀನಿಂಗ್ನ ಅವತಾರದಿಂದ ನಿದ್ದೆ ಮಾಡದ ಲಕ್ಷ್ಮಿಯವರನ್ನು ಕಂಡು ಲೋಕೇಶ್ ಗಾಬರಿಯಿಂದ, ಲಕ್ಷ್ಮಿ, ರಾತ್ರಿಯೆಲ್ಲ ನಿದ್ದೆಯೇ ಮಾಡಿಲ್ಲ ನೀನು ಆರಾಮಾಗಿದ್ದೀಯಾ ತಾನೇ ನನ್ನ ಪ್ರೀತಿಯ ಹೆಂಡತಿಯೇ ಎಂದು ಪ್ರೀತಿಯಿಂದ ವಿಚಾರಿಸುತ್ತಾರೆ. ಲಕ್ಷ್ಮಿ ಮಾತ್ರ ಇನ್ನೂ ಮುನಿಸಿನಲ್ಲೇ ಇದ್ದಾರೆ. ಗುಡ್ ಡೇ ಮಿಸ್ಟರ್ ಲೋಕೇಶ್ ಎಂದು ಫಾರ್ಮಲ್ ಆಗಿ ಕರೆಯುತ್ತಾರೆ. ಲೋಕೇಶ್ ನಗುತ್ತಾ, ಓಹೋ, ನಾನು ಮತ್ತೆ ಜೆಂಟಲ್ಮ್ಯಾನ್ ಆದೆನಾ ಎಂದು ಕಾಲೆಳೆಯುತ್ತಾರೆ. ಲಕ್ಷ್ಮಿ ಅವರು ಗಂಭೀರವಾಗಿ ಆರ್ಡರ್ ಕೊಡುತ್ತಾರೆ. ನನಗೆ 1 ಕಿಲೋ ಟೊಮೆಟೊ, ಬೆಳ್ಳುಳ್ಳಿ ಮತ್ತು ಸಾಕಷ್ಟು ಸೌತೆಕಾಯಿಗಳನ್ನು ಕೊಡಿ. ಲೋಕೇಶ್ ಹೀಗೆ ರಸ್ತೆಯಲ್ಲಿ ನಿಂತು ಮಾತನಾಡುವುದನ್ನು ಸರಿಯಲ್ಲ ಲಕ್ಷ್ಮಿ ಎಂದಾಗ ಲಕ್ಷ್ಮಿ ಅವರು ಚುಚ್ಚು ಮಾತು ಶುರು ಮಾಡುತ್ತಾರೆ. ಯಾಕೆ ಮಿಸ್ಟರ್ ಲೋಕೇಶ್, ಚೆನ್ನಾಗಿ ರೆಡಿಯಾಗಿರೋ ಸುಂದರ ಹೆಣ್ಣು ಮಕ್ಕಳು ಬರ್ತಿದ್ದಾರಾ? ಆ ನೀಲಿ ಕಣ್ಣುಗಳ ಮಿಂಚು ನಿನ್ನ ಮೇಲೆ ಬೀಳುತ್ತಿದೆಯಾ ಎಂದು ರೇಗಿಸ್ತಾರೆ. ಲೋಕೇಶ್ ಮುಜುಗರದಿಂದ, ಅಯ್ಯೋ, ರಸ್ತೆ ಮಧ್ಯೆ ಇದೆಲ್ಲ ಬೇಡ, ಒಳಗಡೆ ಬಂದು ಮಾತನಾಡು ಎಂದು ಕರೆಯುತ್ತಾರೆ. ಲಕ್ಷ್ಮಿ ಹಠ ಹಿಡಿದು, ನಾನು ಬರುವುದಿಲ್ಲ, ನನ್ನ ಆರ್ಡರ್ ಇಲ್ಲಿಗೆ ಬರಲಿ ಎನ್ನುತ್ತಾರೆ. ಲೋಕೇಶ್ ಅಸಹಾಯಕರಾಗಿ, ಏನು ಬೇಕು ನಿನಗೆ ಈಗ ಎಂದು ಕೇಳಿದಾಗ ಲಕ್ಷ್ಮಿ ಅವರು ನಿಮ್ಮ ಸೌತೆಕಾಯಿ ಎಂದು ಗದರಿಸುತ್ತಾರೆ. ಲೋಕೇಶ್ ಓ ದೇವರೇ ಎಂದು ತಲೆ ಮೇಲೆ ಕೈ ಹೊತ್ತುಕೊಂಡು ಅವಳು ಕೇಳಿದ ಸಾಮಾನು ತರಲು ಓಡುತ್ತಾರೆ. ಲೋಕೇಶ್ ಅವರ ದಿನಸಿ ಅಂಗಡಿಯ ಮುಂದೆ ಲಕ್ಷ್ಮಿ ಅವರು ತಮ್ಮ ಸೌತೆಕಾಯಿ ಆರ್ಡರ್ಗಾಗಿ ಕಾಯುತ್ತಾ ಕುಳಿತಿರುವಾಗ ಜಯಂತ್ ಮತ್ತು ಅವನ ತಾಯಿ ಅದೇ ರಸ್ತೆಯಲ್ಲಿ ಹಾದು ಹೋಗುತ್ತಾರೆ. ಅವರನ್ನು ಕಂಡೊಡನೆ ಲಕ್ಷ್ಮಿ ಅವರಿಗೆ ಹಳೆಯ ಸಿಟ್ಟು ನೆನಪಾಗಿ ಮುಖವನ್ನು ಬೇರೆ ಕಡೆಗೆ ತಿರುಗಿಸಿಕೊಳ್ಳುತ್ತಾರೆ. ಆದರೆ ಜಯಂತ್ ಸುಮ್ಮನೆ ಹೋಗುವುದಿಲ್ಲ. ಅವನು ಲಕ್ಷ್ಮಿ ಅವರ ಹತ್ತಿರ ಬಂದು, ಎಕ್ಸ್ಕ್ಯೂಸ್ ಮೀ, ಇನ್ಮುಂದೆ ನೀವು ಹೇಳಿದ ಹಾಗೆ ನಾವು ಉತ್ತರ ಕೊಡುವುದಿಲ್ಲ. ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಇರಲು ನಾವು ಪ್ರಯತ್ನಿಸುತ್ತಿದ್ದೇವೆ. ಅಂದ ಹಾಗೆ ನಾನು 3 ಗಂಟೆಗೆ ನಿಮಗಾಗಿ ಕಾಯುತ್ತಿರುತ್ತೇನೆ, ತಡ ಮಾಡಬೇಡಿ ಎಂದು ರಹಸ್ಯವಾಗಿ ಹೇಳುತ್ತಾನೆ. ಇತ್ತ ಅಂಗಡಿಯಿಂದ ಹೊರಬಂದ ಲೋಕೇಶ್ ಜಯಂತ್ನ ಕಡೆ ನೋಡಿ, ಹಲೋ ಜಯಂತ್ ಮಗ್ನೆ, ಹೇಗಿದ್ದೀಯಾ ಎಂದು ಕುಶಲೋಪಾರಿ ವಿಚಾರಿಸುತ್ತಾರೆ. ಅದಕ್ಕೆ ಜಯಂತ್ ಆತುರದಲ್ಲಿ, ಧನ್ಯವಾದಗಳು ಅಪ್ಪ, ನಾವು ಆರಾಮವಾಗಿರಲು ಪ್ರಯತ್ನಿಸುತ್ತಿದ್ದೇವೆ ಎಂದು ಹೇಳಿ ಅಲ್ಲಿಂದ ವೇಗವಾಗಿ ಕಾಲು ಕೀಳುತ್ತಾನೆ. ಜಯಂತ್ನ ತಾಯಿ ಅವನ ವರ್ತನೆಯನ್ನು ಕಂಡು ಹಣೆ ಚಚ್ಚಿಕೊಳ್ಳುತ್ತಾ, ದೇವರಿಗೆ ಪ್ರೀತಿ, ಇವನಿಗೆ ಬುದ್ಧಿ ಪೂರ್ತಿ ಕೆಟ್ಟು ಹೋಗಿದೆ ಎಂದು ಲೋಕೇಶ್ ಮತ್ತು ಲಕ್ಷ್ಮಿ ಅವರಿಗೆ ಕೇಳಿಸುವಂತೆ ಹೇಳುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾರೆ. ಆಫೀಸ್ನಲ್ಲಿ ಶ್ರೀಕಿ, ಸೈರಾ ಮತ್ತು ಸಾನ್ಯಾ ಕುಳಿತು ಏರ್ಲೈನ್ ಪ್ರಾಜೆಕ್ಟ್ ಬಗ್ಗೆ ಚರ್ಚಿಸುತ್ತಿದ್ದರೆ ಶ್ರೀಕಿ ಉತ್ಸಾಹದಿಂದ, ನಾವು ಇನ್ನು ಮುಂದೆ ಹೆಚ್ಚು ಕ್ರಿಯೇಟಿವ್ ಆಗಿರಬೇಕು ಎನ್ನುತ್ತಾನೆ. ಅದಕ್ಕೆ ಸಾನ್ಯಾ ತನ್ನ ಎಂದಿನ ಗತ್ತಿನಲ್ಲಿ, ಖಂಡಿತ, ನಾನು ವರ್ಷಗಳಿಂದ ಈ ಕಂಪನಿಯಲ್ಲಿ ನನ್ನ ಕ್ರಿಯೇಟಿವಿಟಿಯನ್ನು ಬಳಸುತ್ತಲೇ ಇದ್ದೇನೆ ಎಂದು ಹೇಳುತ್ತಾಳೆ. ಅಷ್ಟರಲ್ಲಿ ಆಫೀಸ್ ಬಾಗಿಲು ತೆರೆಯುತ್ತದೆ. ಇಡೀ ಆಫೀಸ್ನ ಕಣ್ಣುಗಳು ಅತ್ತ ತಿರುಗುತ್ತವೆ. ಆರೋಷ್ ಅತ್ಯಂತ ಗಂಭೀರವಾಗಿ ತನ್ನದೇ ಆದ ಸ್ಟೈಲ್ನಲ್ಲಿ ಒಳಗೆ ಹೆಜ್ಜೆ ಹಾಕುತ್ತಾನೆ. ಎಲ್ಲರನ್ನೂ ಒಮ್ಮೆ ನೋಡಿ ವಾಟ್ಸ್ ಗೋಯಿಂಗ್ ಆನ್ ಎಂದು ಕೇಳುತ್ತಾ ನೇರವಾಗಿ ತನ್ನ ಕ್ಯಾಬಿನ್ ಕಡೆಗೆ ಹೊರಟು ಹೋಗುತ್ತಾನೆ. ಅವನ ಮುಖದಲ್ಲಿ ಯಾವುದೇ ಭಾವನೆಗಳಿರಲಿಲ್ಲ. ಆರೋಷ್ ಹಿಂದೆ ಬಂದ ರೋಜಾಳನ್ನು ಶ್ರೀಕಿ ಕುತೂಹಲದಿಂದ ನೋಡುತ್ತಾನೆ. ರೋಜಾ ಮುಗುಳ್ನಗುತ್ತಾ, ಮೀಟಿಂಗ್ ಚೆನ್ನಾಗಿ ನಡೆಯಿತು, ಮೇಲ್ನೋಟಕ್ಕೆ ಅದು ಯಶಸ್ವಿಯಾದಂತೆ ಕಾಣುತ್ತಿದೆ ಎಂದು ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇತ್ತ ಸೈರಾ ಆರೋಷ್ನ ಹೋದ ದಾರಿಯನ್ನೇ ನೋಡುತ್ತಾ ಮುಖ ಸಪ್ಪೆ ಮಾಡಿಕೊಳ್ಳುತ್ತಾಳೆ. ಆದರೆ ಆರೋಷ್ ಸರ್ ಯಾಕೆ ನಗುತ್ತಿಲ್ಲ? ಬಹುಶಃ ಅವರು ತುಂಬ ಕೂಲ್ ಆಗಿ ಇರಲು ಬಯಸುತ್ತಾರೆ ಅನಿಸುತ್ತೆ ಎಂದು ತನ್ನಷ್ಟಕ್ಕೆ ತಾನೇ ಗೊಣಕಿಕೊಳ್ಳುತ್ತಾಳೆ. ರಾತ್ರಿ ಪ್ರೆಸ್ನಲ್ಲಿ ಇದ್ದ
ಆ ಆಪ್ತತೆ ಮತ್ತು ಈಗ ಆಫೀಸ್ನಲ್ಲಿರುವ ಈ ಮೌನ ಅವಳಿಗೆ ವಿಚಿತ್ರವಾಗಿ ಕಾಡತೊಡಗುತ್ತದೆ. ಈ ಕಡೆ ಕ್ಯಾಬಿನ್ ಒಳಗೆ ಬಂದ ಸಾನ್ಯಾಳನ್ನು ಆರೋಷ್ ವಿಚಾರಿಸುತ್ತಾನೆ. ನಮ್ಮ ಗ್ರಾಫಿಕ್ ಡಿಸೈನರ್ ರಾಜ್ ಕಳಿಸಿದ ಡಿಸೈನ್ಗಳು ಇಲ್ಲಿಗೆ ಬಂದಿವೆಯೇ? ಅದಕ್ಕೆ ಸಾನ್ಯಾ ನಗುತ್ತಾ, ಸರ್, ನಮ್ಮ ಗ್ರಾಫಿಕ್ ಡಿಸೈನರ್ ಸದ್ಯಕ್ಕೆ ಅಕೌಂಟಿಂಗ್ ವಿಭಾಗದಲ್ಲಿ ಕೆಲಸ ಮಾಡುವ ಚಿತ್ರ ಎಂಬ ಹುಡುಗಿಯ ಗುಂಗಿನಲ್ಲಿದ್ದಾರೆ ಎಂದು ಆಫೀಸ್ ಗಾಸಿಪ್ ಶುರು ಮಾಡುತ್ತಾಳೆ. ಆರುಷ್ ಆಶ್ಚರ್ಯದಿಂದ ನೋಡಿದಾಗ ಸಾನ್ಯಾ ಮುಂದುವರಿಯುತ್ತಾಳೆ. ಈ ಆಫೀಸ್ನಲ್ಲಿ ನಡೆಯುವ ಎಲ್ಲ ಲವ್ ಸ್ಟೋರಿಗಳು ನನ್ನ ವ್ಯಾಪ್ತಿಗೆ ಬರುತ್ತವೆ ಸರ್. ನಿಮಗೆ ಏನಾದರೂ ಕುತೂಹಲವಿದ್ದರೆ ಕೇಳಬಹುದು. ಆರುಷ್ ತಕ್ಷಣವೇ, ಬೇಡ ಸಾನ್ಯಾ, ನನಗೆ ಅಂಥ ಕುತೂಹಲವೇನೂ ಇಲ್ಲ. ಟೆಕ್ಸ್ಟ್ ರೆಡಿಯಾಗಿದೆಯೇ ಎಂದು ಕೇಳುತ್ತಾನೆ. ಸಾನ್ಯಾ ಪೇಪರ್ ಪ್ರತಿಗಳನ್ನು ನೀಡುತ್ತಾ, ಎಲ್ಲ ರೀತಿಯ ಸುದ್ದಿಗಳು ನನಗೆ ಮೊದಲೇ ತಿಳಿಯುತ್ತಿವೆ. ಯಾರೇ ಬರಲಿ ಮಾಹಿತಿ ಮಾತ್ರ ನನ್ನ ಮಡಿಲಿಗೆ ಬೀಳುತ್ತಿದೆ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾಳೆ. ಆರುಷ್ ಅಸಹನೆಯಿಂದ, ಇದಕ್ಕೆಲ್ಲ ನಾನೀಗ ಏನು ಮಾಡಬೇಕು ಎಂದಾಗ ಸಾನ್ಯಾ ಚುರುಕಾಗಿ, ನನಗಂತೂ ಯಾವುದರಲ್ಲೂ ಕುತೂಹಲವಿಲ್ಲ ಬಿಡಿ ಎನ್ನುತ್ತಾಳೆ. ಆರುಷ್, ದಯವಿಟ್ಟು ಸ್ವಲ್ಪ ಸುಮ್ಮನಿರುವೆಯಾ ಎಂದು ಅವಳನ್ನು ತಡೆಯುತ್ತಾನೆ. ಆಗ ಸಾನ್ಯಾಗೆ ಮೆಲ್ಲಗೆ, ರೋಜಾ ಮ್ಯಾಮ್ ನಿಮ್ಮನ್ನು ಇಂಪ್ರೆಸ್ ಮಾಡಲು ಏನು ಬೇಕಾದರೂ ಮಾಡಲು ಸಿದ್ಧರಿದ್ದಾರೆ, ಸೈರಾ ಕೂಡ ಎಂದು ನಗುತ್ತಾಳೆ. ಸೈರಾ ಬಗ್ಗೆ ಏನೋ ಹೇಳುತ್ತಿದೆ ಎಂದು ಆರುಷ್ ಕೇಳಿದಾಗ ಸಾನ್ಯಾ ಹೇಳುತ್ತಾಳೆ, ಅವಳು ಒಂದು ನಾವೆಲ್ ಬರೆಯುತ್ತಿದ್ದಾಳೆ ಅನಿಸುತ್ತೆ ಸರ್. ಅವಳು ಸ್ವಲ್ಪ ವಿಚಿತ್ರ ಎನ್ನಿಸಿದರೂ ಅವಳ ಹೃದಯ ಮಾತ್ರ ಬಹಳ ಪರಿಶುದ್ಧವಾದದ್ದು. ನನಗಂತೂ ಅವಳು ತುಂಬ ಇಷ್ಟ. ಆರುಷ್, ಓಹೋ ಹೌದಾ ಎಂದು ಮುಗುಳ್ನಗುತ್ತಾನೆ. ಸಾನ್ಯಾ ಮಾತು ಮುಂದುವರಿಸಿ, ನೀವು ತುಂಬ ಕರುಣಾಮಯಿ ಸರ್. ವೇದಿಕ್ ಸರ್ ಕೂಡ ತುಂಬ ಸಭ್ಯರು. ಆದರೆ ನೀವಿಬ್ಬರೂ ತುಂಬ ವಿಭಿನ್ನ ಎನ್ನುತ್ತಿದ್ದಂತೆ ವೇದಿಕ್ ಅಲ್ಲಿಗೆ ಎಂಟ್ರಿ ಕೊಡುತ್ತಾನೆ. ವೇದಿಕ್ ಒಳಗೆ ಬರುತ್ತಿದ್ದಂತೆಯೇ ಆರುಷ್ ಸಾನ್ಯಾಳನ್ನು ಅಲ್ಲಿಂದ ಕಳುಹಿಸುತ್ತಾನೆ. ಸಾನ್ಯಾ ಫೈಲ್ಗಳನ್ನು ಹಿಡಿದು ನಗುತ್ತಾ ಹೊರ ಹೋದಾಗ ಆರುಷ್ ಜಾಗ್ರತೆ ಎಂದು ಎಚ್ಚರಿಸುತ್ತಾನೆ. ವೇದಿಕ್ ಸೀದಾ ವಿಷಯಕ್ಕೆ ಬರುತ್ತಾನೆ. ಓಕೆ ಬ್ರದರ್, ನೀನು ಮಾಡುತ್ತಿರುವುದೇನೋ ಕ್ಲೈಂಟ್ಸ್ಗೆ ನನಗೆ ತಿಳಿಯದಂತೆ ಮತ್ತೊಂದು ಪ್ರಾಜೆಕ್ಟ್ ಕಳುಹಿಸಿದ್ದೀಯಾ? ನನಗೇಕೆ ಈ ವಿಷಯ ತಿಳಿಯಲಿಲ್ಲ ಎಂದು ಕೋಪದಿಂದ ಕೇಳುತ್ತಾನೆ. ಆರುಷ್ ವ್ಯಂಗ್ಯವಾಗಿ, ವೇದಿಕ್, ನೀನು ಯಾವಾಗ ಫೈನಾನ್ಸ್ ಬಿಟ್ಟು ಪ್ರಾಜೆಕ್ಟ್ಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳಲು ಶುರು ಮಾಡಿದೆ ಎಂದು ಕೇಳುತ್ತಾನೆ. ಅದಕ್ಕೆ ವೇದಿಕ್, ನೀನು ಬಂದಾಗಿನಿಂದ ಅಪ್ಪ ಯಾವಾಗಲೂ ಪ್ರಾಜೆಕ್ಟ್ಗಳನ್ನು ನನ್ನ ಜೊತೆ ಹಂಚಿಕೊಳ್ಳುತ್ತಿದ್ದರು ಎಂದು ಕೂಗಾಡುತ್ತಾನೆ. ಆರುಷ್ ಶಾಂತವಾಗಿಯೇ, ಮಗನೇ, ನನಗೊಂದು ಐಡಿಯಾ ಬಂತು, ನಾನು ಹೋಗಿ ಮಾಡಿದೆ, ಇದಕ್ಕೂ ನಿನಗೆ ಲೆಕ್ಕ ಒಪ್ಪಿಸಬೇಕಾ ಎಂದು ಪ್ರಶ್ನಿಸುತ್ತಾನೆ. ವೇದಿಕ್ ಸಿಟ್ಟಿನಿಂದ ಚಪ್ಪಾಳೆ ತಟ್ಟುತ್ತಾ, ಓ ಗಾಡ್, ನೀನೇನೋ ಮಾಡುವಂತೆ ನಾಟಕವಾಡುತ್ತಾ ಈ ಕೆಲಸವನ್ನು ಬಲವಂತವಾಗಿ ಮಾಡುತ್ತಿದ್ದೇನೆ ಎಂದು ಹೇಳುತ್ತೀಯಲ್ಲ, ಅದಕ್ಕೆ ಮೆಚ್ಚಲೇಬೇಕು. ಪ್ರತಿದಿನ ಅಪ್ಪನನ್ನು ಹೀಗೆ ನಂಬಿಸ್ತೀಯಾ ಎಂದು ಕೆಣಕುತ್ತಾನೆ. ಆರುಷ್ ನಗುತ್ತಾ, ನಿನ್ನ ಸಮಸ್ಯೆ ಈ ಏರ್ಲೈನ್ ಪ್ರಾಜೆಕ್ಟ್ ಅಲ್ಲ ವೇದಿಕ್, ನಿನ್ನ ಸಮಸ್ಯೆ ಇನ್ಯಾವುದೋ ವಿಷಯದಲ್ಲಿ ಎಂಬುದು ಸ್ಪಷ್ಟವಾಗಿದೆ. ಮೊದಲು ನಿನ್ನ ಕೆಲಸ ನೋಡು, ಹೋಗು, ನನ್ನನ್ನು ಕಿರಿಕಿರಿ ಮಾಡಬೇಡ ಎನ್ನುತ್ತಾನೆ. ವೇದಿಕ್ ಹೊರ ಹೋಗುತ್ತಾ, ನಿಜ ಹೇಳಬೇಕಂದ್ರೆ ನೀನೇ ನನಗೆ ಕಿರಿಕಿರಿ ಉಂಟು ಮಾಡುತ್ತಿರುವುದು. ನೀನು ಮಾಡುತ್ತಿರುವುದು ಪ್ರತಿಯೊಂದು ವಿಷಯವೂ ನನಗೆ ತಿಳಿದಿದೆ. ನಿನ್ನನ್ನು ನೀನು ಹೇಗೆ ಬೇಕಾದರೂ ವಂಚಿಸಿಕೊಳ್ಬೋದು, ಆದರೆ ನನ್ನನ್ನಲ್ಲ ಎಂದು ಎಚ್ಚರಿಸಿ ಅಲ್ಲಿಂದ ಹೋಗುತ್ತಾನೆ. ಅವನ ವರ್ತನೆಯನ್ನು ಕಂಡ ಆರುಷ್ ಅಸಹಾಯಕತೆಯಿಂದ ಕೈ ಸನ್ನೆ ಮಾಡಿ ಸುಮ್ಮನಾಗುತ್ತಾನೆ. ರೋಜಾ ತನ್ನ ಕ್ಯಾಬಿನ್ ಒಳಗೆ ಶ್ರೀಕಿ ಮತ್ತು ಸೈರಾಳನ್ನು ಕರೆದು ಫುಲ್ ಕ್ಲಾಸ್ ತೆಗೆದುಕೊಳ್ಳುತ್ತಾಳೆ. ನಾನು ಈ ಕುಕ್ ಬುಕ್ಗಳನ್ನೆಲ್ಲ ನೋಡಿದೆ. ಇವುಗಳಲ್ಲಿ ಯಾವುದು ನಮಗೆ ಪ್ರಯೋಜನವಿಲ್ಲ. ನಮಗೆ ಬೇಕಾದ ವಿಷಯಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ ಎಂದು ಕಿರುಚುತ್ತಾಳೆ. ಆದರೆ ಶ್ರೀಕಿ ಕೂಡ ಧ್ವನಿಗೂಡಿಸಿ, ಇವೆಲ್ಲ ಕಸದ ಬುಟ್ಟಿಗೆ ಹಾಕುವಂತಹವು ಎನ್ನುತ್ತಾನೆ. ರೋಜಾ ತನ್ನ ಕೆಲಸದ ಒತ್ತಡದ ಬಗ್ಗೆ ಅಳಲು ತೋಡಿಕೊಳ್ಳುತ್ತಾ, ಕೆಲಸದ ಹೊರೆಯಿಂದಾಗಿ ನಾನಿಂದು ಜಿಮ್ಗೆ ಕೂಡ ಹೋಗಲು ಸಾಧ್ಯವಾಗಲಿಲ್ಲ. ನಿಮಗೆ ಇದು ಅರ್ಥವಾಗುತ್ತಿದೆಯೇ ಎನ್ನುತ್ತಾಳೆ. ಶ್ರೀಕಿ ತಮಾಷೆಯಾಗಿ, ಅಯ್ಯೋ, ನೀವು ಜಿಮ್ಗೆ ಹೋಗದಿದ್ದಕ್ಕೆ ನನಗೆ ತುಂಬ ಬೇಸರವಾಗುತ್ತಿದೆ ಎಂದು ಕಾಲಿಡುತ್ತಾನೆ. ರೋಜಾ ಆದೇಶ ನೀಡುತ್ತಾ, ಶ್ರೀಕಿ, ನೀನು ಈಗಲೇ ಸಿಸ್ಟಮ್ ಅಲ್ಲಿ ಆರ್ಚಿವ್ಸ್ ಹೋಗಿ ಅಲ್ಲಿರುವ ಹಳೆಯ ಐಡಿಯಾಗಳನ್ನೆಲ್ಲ ಹುಡುಕಿ ತೆಗೆದುಕೊಂಡು ಬಾ. ಇನ್ನೊಬ್ಬಳು ನಿನಗೆ ಸಹಾಯ ಮಾಡಲಿ ಎಂದು ಸೈರಾಳ ಕಡೆ ಬೆರಳು ತೋರಿಸುತ್ತಾಳೆ. ಸೈರಾಳಿಗೆ ದಿ ಅದರ್ ಒನ್ ಎಂದು ಕರೆದಿಸಿಕೊಳ್ಳುವುದು ಸೈರಾಗೆ ಕೋಪ ಬರಿಸುತ್ತದೆ. ಅವಳು ಧೈರ್ಯವಾಗಿ ನಾನು ಸೈರಾ ಎಂದು ಹೇಳುತ್ತಾಳೆ. ಆದರೆ ರೋಜಾ ಉದಾಸೀನವಾಗಿ, ಇಲ್ಲ, ನೀನು ದಿ ಅದರ್ ಒನ್ ಆರ್ಚಿವ್ಸ್ ಹೋಗಿ ಬುಕ್ಲೆಟ್ ತಗೊಂಡು ಬನ್ನಿ, ಅರ್ಧ ಗಂಟೆಯಲ್ಲಿ ನೀವಿಬ್ರು ನನ್ನ ರೂಮ್ನಲ್ಲಿ ಇರಬೇಕು ಎನ್ನುತ್ತಾಳೆ. ಸೈರಾಳ ತಾಳ್ಮೆ ಮೀರುತ್ತಿದೆ. ನಾನು ಮತ್ತೆ ಹೇಳುತ್ತಿದ್ದೇನೆ, ನನ್ನ ಹೆಸರು ಸೈರಾ ಎಂದು ಜೋರಾಗಿ ಕಿರಿಚುತ್ತಾಳೆ. ನಾನು ಪದೇ ಪದೇ ನಿಮ್ಮ ರೂಮಿಗೆ ಬಂದು ಹೋಗುತ್ತಿದ್ದೇನೆ, ಆದರೆ ನೀವು ಮಾತ್ರ ನನ್ನನ್ನು ದಿ ಅದರ್ ಒನ್ ಎಂದು ಕರೆಯುತ್ತಿದ್ದೀರಾ. ನಿಮ್ಮಿಂದಾಗಿಯೇ ಈಗ ಆಫೀಸ್ನಲ್ಲಿ ಎಲ್ಲರೂ ನನ್ನನ್ನು ಹಾಗೆಯೇ ಕರೆಯುತ್ತಿದ್ದಾರೆ ಎಂದು ತನ್ನ ಆಕ್ರೋಶ ಹೊರಹಾಕುತ್ತಾಳೆ. ರೋಜಾ
ತನ್ನ ಚೇರ್ನಿಂದ ಎದ್ದು ನಿಂತು, ಒಂದು ನಿಮಿಷ ನಿಲ್ಲು. ನೀನು ನನ್ನ ಹತ್ತಿರ ಹೇಗೆ ಮಾತನಾಡುತ್ತಿದ್ದೀಯ? ನನಗೆ ಈಗಲೇ ತುಂಬ ಬೋರ್ ಆಗಿದೆ. ನಿನ್ನ ಈ ನಾಟಕಗಳನ್ನು ನೋಡಲು ನನ್ನಿಂದ ಸಾಧ್ಯವಿಲ್ಲ. ಮೊದಲು ಇಲ್ಲಿಂದ ಹೊರಟು ಹೋಗೋ. ಗೆಟ್ ಔಟ್ ಎಂದು ರೇಗುತ್ತಾಳೆ. ಶ್ರೀಕಿ ಹೋಗೋ ಸೈರಾಳನ್ನು ಅಲ್ಲಿಂದ ಎಳೆದುಕೊಂಡು ಹೊರಗೆ ಬರುತ್ತಾನೆ. ಸಾಕು ಬಿಡು ಸೈರಾ, ಸುಮ್ಮನಿರು ಎಂದಾಗ ಸೈರಾ, ನಾನು ಈಗಾಗಲೇ ತುಂಬ ತಾಳ್ಮೆ ಕಳೆದುಕೊಂಡಿದ್ದೇನೆ ಎನ್ನುತ್ತಾಳೆ. ಶ್ರೀಕಿ ಸಮಾಧಾನ ಮಾಡುತ್ತಾ, ಏನಾಗಿದೆ ನಿನಗೆ? ಸ್ವಲ್ಪ ಕೂಲ್ ಆಗು ಎಂದು ಕೇಳುತ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಇನ್ನೊಬ್ಬ ಉದ್ಯೋಗಿ ಅವಳನ್ನು ನೋಡಿ, ಅಂದ ಹಾಗೆ ದಿ ಅದರ್ ಒನ್, ಈ ಅಕೌಂಟಿಂಗ್ ಫೈಲ್ಗಳನ್ನು ಅಲ್ಲಿ ಇಟ್ಟುಬಿಡು ಎಂದು ಮತ್ತೆ ಅದೇ ಹೆಸರಿನಿಂದ ಕರೆಯುತ್ತಾನೆ. ಸೈರಾ ತಲೆ ಕೆಟ್ಟು, ಆ ಟೇಬಲ್ ಮೇಲಿರೋ ಕಲ್ಲು ನಿನ್ನ ತಲೆ ಮೇಲೆ ಬೀಳೋ ಕಾಲ ಹತ್ತಿರದಲ್ಲೇ ಇದೆ ಎಂದು ಶಪಿಸುತ್ತಾ ಫೈಲ್ ಹಿಡಿದು ಅಲ್ಲಿಂದ ಹೋಗುತ್ತಾಳೆ. ಅವನು ಶ್ರೀಕಿ ಮುಖ ನೋಡುತ್ತಾನೆ. ಶ್ರೀಕಿ ಅವನಿಗೆ ಎಚ್ಚರಿಕೆ ನೀಡಿ, ಇನ್ಮುಂದೆ ಅವಳನ್ನು ದಿ ಅದರ್ ಒನ್ ಎಂದು ಕರೆಯಬೇಡ. ಅವಳ ಹೆಸರು ಸೈರಾ ಎಂದು ನೆನಪಿಟ್ಟುಕೋ ಎಂದು ಹೇಳಿ ಅವಳ ಹಿಂದೆ ಓಡುತ್ತಾನೆ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕತೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಮ್ಮ ಮುಂದಿನ ಕತೆಗಳಿಗಾಗಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.